ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಇರುತ್ತೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ, ಸೊ ಪ್ರತಿಯೊಂದು ಮಾಹಿತಿನ ಇಲ್ಲಿ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟರ್ಮಲಿನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ಗೈಸ್ ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ಪ್ರೆಸೆಂಟ್ ಸಿಚುಯೇಷನ್ ಯಾವ ತರ ಇದೆ, ಪ್ರತಿಯೊಂದು ಮಾಹಿತಿನ ಇವಾಗ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಡೆವಿಲ್ ಕಾರ್ಡ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಇಲ್ಲಿ ಡೆವಿಲ್ ಕಾರ್ಡ್ ಇದೆ, ಬಾಟಮ್ ಆಫ್ ದಿ ಕಾರ್ಡ್ ಸನ್ ಕಾರ್ಡ್ ಇದೆ, 10 ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್, ಹೈ ಪ್ರಿಸ್ಟೆಸ್, ನೈಟ್ ಆಫ್ ವ್ಯಾನ್ಸ್, ಅದರ ಜೊತೆಗೆ ಐ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಐ ಥಿಂಕ್ ಇಲ್ಲಿ ಒಂದು ಫೀಮೇಲ್ ಇದ್ದಾರೆ ಅಂತ ನಾನು ಹೇಳ್ಬೋದು. ಐ ಥಿಂಕ್ ದಟ್ ಫೀಮೇಲ್ ಇಸ್ ಸಮ್ವನ್, ನಿಮ್ಮ ವ್ಯಕ್ತಿಯ ಎಕ್ಸ್ ಪರ್ಸನ್ ಇರ್ಬೋದು, ಮಾಜಿ ಪ್ರೇಮಿ ಇರ್ಬೋದು, ಮಾಜಿ ವ್ಯಕ್ತಿ ಇರ್ಬೋದು. ಸೊ ನನಗೆ ಒಂದು ಫೀಮೇಲ್ ವರ್ಷನ್ ಕಾಣಿಸ್ತಾ ಇದೆ. ಐ ಥಿಂಕ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದಿರಾ, ವೆದರ್ ಇಟ್ ಡಸಂಟ್ ಮ್ಯಾಟರ್, ಇಲ್ಲಿ ನಿಮ್ಮ ವ್ಯಕ್ತಿಯ ಮಾಜಿ ಪ್ರೇಮಿ ಅವರ ಜೀವನದಲ್ಲಿ ವಾಪಸ್ ಬಂದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅವರ ಎಕ್ಸ್ ಪರ್ಸನ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ, ತುಂಬಾನೇ ನೆಗೆಟಿವಿಟಿ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲಿ ಎಕ್ಸ್ ಪರ್ಸನ್ ಇದ್ದಾರೆ, ಆ ಒಂದು ಮಾಜಿ ಪ್ರೇಮಿ ಆ ಒಂದು ವ್ಯಕ್ತಿಗೆ ತುಂಬಾನೇ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದಾರೆ, ತುಂಬಾನೇ ಡಾಮಿನೆಂಟ್ ಮಾಡ್ತಾ ಇದ್ದಾರೆ, ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ವ್ಯಕ್ತಿ ಒಂದು ಇಲ್ಯೂಷನ್ ಅಲ್ಲಿ ಇದ್ದಾರೆ, ಒಂದು ಭ್ರಮೇನಲ್ಲಿ ಇದ್ದಾರೆ. ಐ ಥಿಂಕ್ ಇದು ನಿಮ್ಗೆ ಗೊತ್ತಿದೆ ದಟ್ ಅವರ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ವಾಪಸ್ ಬಂದಿರೋದು. ಸೊ ಅದಕ್ಕೆ ಅವರು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇವಾಗ ನಾನ್ ಬೇಡ, ನನ್ನ ಅವಶ್ಯಕತೆ ಅದಕ್ಕೆ ಅವ್ರಿಗೆ ಇಲ್ಲ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ ಎಕ್ಸಾಕ್ಟ್ಲಿ ಅವರ ಲೈಫಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ. ಸೊ ಇವಾಗ ನಿಮ್ಗೆ ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅವರ ಜೀವನದಲ್ಲಿ ಇವಾಗ ಅಟ್ ಪ್ರೆಸೆಂಟ್ ನಿಮ್ಮ ವ್ಯಕ್ತಿ ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಯಾರ ಜೊತೆ ಇವಾಗ ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ. ಬಟ್ ನಿಮ್ಮ ವ್ಯಕ್ತಿ, ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ಇವಾಗ ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿಯ ಜೊತೆಗೆ ಇದ್ರೂ ಕೂಡ ನಿಮ್ಮ ವ್ಯಕ್ತಿ ಇಲ್ಲಿ ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ಹ್ಯಾಪಿ ಆಗಿಲ್ಲ. ಯಾಕಂತಂದ್ರೆ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿನ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಡಾಮಿನೇಟ್ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳಿದ್ದೆ ನೀನ್ ಕೇಳಬೇಕು, ನಾನು ಹೇಳಿದ್ದೆ ನೀನ್ ಮಾಡಬೇಕು. ಆ್ಯಂಡ್ ಇಲ್ಲಿ ತುಂಬಾನೇ ನಿಮ್ಮ ವ್ಯಕ್ತಿಗೆ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ, ಮೆಂಟಲಿ ಫಿಸಿಕಲಿ ನಿಮ್ಮ ವ್ಯಕ್ತಿ ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಏನ್ ಬೇಕು ಏನ್ ಮಾಡಬಾರ್ದು. ಅಟ್ ದಿಸ್ ಮೊಮೆಂಟ್ ದಿಸ್ ಪರ್ಸನ್ ಇಸ್ ಸಮಥಿಂಗ್ ವೆರಿ ಬ್ಲ್ಯಾಂಕ್ ಆಗ್ತಾ ಇದ್ದಾರೆ. ಸೊ ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ, ಇವಾಗ ನಿಮ್ಮ ಹತ್ರ ಬಂದು ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಎಲ್ಲಾ ಕಡೆಯಿಂದನೂ ಸ್ಟಕ್ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಸೊ ದಿಸ್ ಪರ್ಸನ್ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ತುಂಬಾ ವಿಚಾರಗಳನ್ನ ಮುಚ್ಚಿಟ್ಟಿರ್ಬೋದು. ಆ ಒಂದು ವ್ಯಕ್ತಿ ಏನೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ದಾರೆ ನಿಮ್ಮ ವ್ಯಕ್ತಿಗೆ ಹಿಂದೆ, ಇವಾಗ್ಲೂ ಕೂಡ ನಿಮ್ಮ ವ್ಯಕ್ತಿ ಅದೇ ತಪ್ಪನ ಮಾಡಿ ಇವಾಗ ಮತ್ತೆ ಆ ಒಂದು ವ್ಯಕ್ತಿಯ ಕೈಯಲ್ಲೇ ಸಿಗಾಕೊಂಡಿದ್ದಾರೆ. ಸೊ ಇದೆಲ್ಲಾನು ಕೂಡ ಇಂಟೆನ್ಷನ್ಸ್ ಐ ಆಮ್ ಗೆಟಿಂಗ್. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಅವರು ನೀವಿಲ್ದೆ ಅವರು ಖುಷಿಯಾಗಿರೋಕೆ ಸಾಧ್ಯನೇ ಇಲ್ಲ. ಯಾಕೆಂತ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ ಈ ತರದೆಲ್ಲಾನು ಕೂಡ ಆಗತ್ತೆ ಅಂತ. ಬಟ್ ನಿಮ್ಮ ವ್ಯಕ್ತಿ ಒಂದು ಒಳ್ಳೆ ಇಂಟೆನ್ಷನ್ ಅಲ್ಲಿ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಬಟ್ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿಯ ಒಂದು ಅಡ್ವಾಂಟೇಜ್ ತಗೊಂಡ್ರು. ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು, ಇವರಿಂದ ಹೆಂಗೆ ಆಚೆಗೆ ಬರೋದು, ಈ ಒಂದು ಕನೆಕ್ಷನ್ ಇಂದ ಹೇಗೆ ಆಚೆಗೆ ಬರೋದು, ಇದರಿಂದ
ಏನಾಗತ್ತೆ ಮುಂದೆ ಪ್ರತಿಯೊಂದೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ. ಸೊ ತುಂಬಾನೇ ನಿಮ್ಮ ವ್ಯಕ್ತಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ವಾಟ್ ಎಕ್ಸಾಕ್ಟ್ಲಿ ಇವಾಗ ಏನ್ ಮಾಡ್ಬೇಕು, ಏನ್ ಆಕ್ಷನ್ ತಗೊಂಡ್ರೆ ಈ ಒಂದು ವ್ಯಕ್ತಿ ನನ್ನಿಂದ ಹೋಗ್ತಾರೆ. ಸೊ ಇದೆಲ್ಲಾನು ಕೂಡ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಆ ಹಳೇದನ್ನೆಲ್ಲಾನು ಕೂಡ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿಗೆ ತುಂಬಾನೇ ನೆನಪಿಸ್ತಾ ಇದ್ದಾರೆ. ಸೊ ನಾವು ಮುಂಚೆ ಎಲ್ಲ ಹೇಗಿದ್ವಿ ಅದೆಲ್ಲ ನೆನ್ಪು ಮಾಡ್ಕೋ, ಸಮ್ ಪಾಸ್ಟ್ ಮೆಮೊರೀಸ್ ಅದೆಲ್ಲಾನು ಕೂಡ ಅವರ ಜೊತೆಗೆ ಇದ್ದಂತ ದಿನಗಳಲ್ಲಿ ಅವ್ರು ಎಷ್ಟು ಇದ್ರು ಅದೆಲ್ಲಾನು ಕೂಡ ನೆನ್ಪು ಮಾಡ್ಕೊಳ್ಳಿ. ಈ ತರ ನಿಮ್ಮ ವ್ಯಕ್ತಿಗೆ ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಎಲ್ಲಾನು ಕೂಡ ನಡೀತಾ ಇದೆ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಯು. ಸೊ ಈ ಒಂದು ವ್ಯಕ್ತಿಗೆ ನೀವು ಬೇಕು, ಆ ಒಂದು ವ್ಯಕ್ತಿ ಬೇಡ. ಬಟ್ ನಿಮ್ಮ ವ್ಯಕ್ತಿ ಇಲ್ಲಿ ತುಂಬಾನೇ ದುಡುಕಿದ್ದಾರೆ. ಸೊ ನಿಮ್ಮ ಹತ್ರ ಅವ್ರು ಏನು ಕೂಡ ವಿಚಾರಗಳನ್ನ ಹೇಳ್ದೆ, ನಿಮ್ಮ ಹತ್ರ ತುಂಬಾನೇ ಸುಳ್ಳು ಹೇಳಿ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಮಾಡ್ತಾನೆ ಬಂದಿದ್ದಾರೆ. ಸೊ ನೀವು ತುಂಬಾ ಸತಿ ಎಕ್ಸ್ಕ್ಯೂಸಸ್ನ ಕೊಟ್ಟಿದ್ದೀರಾ, ಅವ್ರು ತಪ್ಪು ಮಾಡಿದಾಗೆಲ್ಲ ನೀವು ಕ್ಷಮಿಸಿದ್ದೀರಾ. ಬಟ್ ಇವಾಗಲೂ ಕೂಡ ಅದನ್ನೇ ತಪ್ಪು ಮಾಡಿದ್ದಾರೆ. ಮತ್ತೆ ಅವರು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳೋದಕ್ಕೆ ದಿಸ್ ಪರ್ಸನ್ ಇಸ್ ನಾಟ್ ಅಟ್ ಆಲ್ ಹ್ಯಾವಿಂಗ್ ದಟ್ ಕೆಪಾಸಿಟಿ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಗೆ ಇವಾಗ ನಿಮ್ಮಿಂದ ಫರ್ಗಿವ್ನೆಸ್ ಬೇಕಾಗಿದೆ, ಕ್ಷಮೆ ಬೇಕಾಗಿದೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾರಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಯಾರು ಕೂಡ ಕೊಚ್ಚೆಯಲ್ಲಿ ಬದುಕೋಕೆ ಇಷ್ಟ ಇರೋದಿಲ್ಲ ಅಲ್ವಾ, ದೇ ಶುಡ್ ಕಮ್ ಔಟ್. ಸೊ ಅಕಸ್ಮಾತ್ ಆಗಿ ಬಿದ್ದಿರಬಹುದು, ಅದರಿಂದ ಅವ್ರು ಆಚೆಗೆ ಬರ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅವರ ಮೈಗೆ ಕೊಳೆ ಆಗತ್ತಲ್ವಾ. ಅದೇ ರೀತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದು ಅವ್ರಿಗೆ ಒಂದು ಪಾಠ ಕಲ್ತಿದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಕಾರ್ಮಿಕ್ ಪಾರ್ಟ್ನರ್. ನಿಮ್ಮ ವ್ಯಕ್ತಿಯ ಕಾರ್ಮಿಕ್ ಪಾರ್ಟ್ನರ್ ಆಗಿರೋದಕ್ಕೆ ಮತ್ತೆ ಅವ್ರ ಲೈಫಲ್ಲಿ ಎಂಟ್ರಿ ಕೊಡ್ತಾನೆ ಇದ್ದಾರೆ. ಸೊ ಐ ಥಿಂಕ್ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇವಾಗ ಕಾರ್ಮಿಕ್ ಸಿಚುಯೇಷನ್ ನಿಮ್ಮ ಒಂದು ವ್ಯಕ್ತಿಯ ಜೀವನದಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇವಾಗ ಕಾರ್ಮಿಕ್ ಸಿಚುಯೇಷನ್ ಅಲ್ಲಿ ಆ ಒಂದು ವ್ಯಕ್ತಿ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಕಮಿಂಗ್ ಔಟ್ ಆಫ್ ದಿಸ್ ಕನೆಕ್ಷನ್, ಈಸ್ ಕಮಿಂಗ್ ಔಟ್ ಆಫ್ ಯೋರ್, ಶಿ ಇಸ್ ಕಮಿಂಗ್ ಔಟ್ ಆಫ್ ದಿಸ್ ಪರ್ಸನಾಲಿಟಿ. ಆ್ಯಂಡ್ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತೆ. ಯಾವಾಗ ಎಂಡ್ ಆಗುತ್ತೆ ಅಂದರೆ ತುಂಬಾನೇ ಬೇಗನೆ ಎಂಡ್ ಆಗುತ್ತೆ. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ವಿತಿನ್ 1 ಮಂತ್ ಅಥವಾ 1 ವೀಕ್ 2 ವೀಕ್ಸ್ ಈ ಥರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಬಟ್ ನಿಮ್ಮ ವ್ಯಕ್ತಿ ಅವರ ಜೊತೆನೂ ಕೂಡ ಜಾಸ್ತಿ ಮಾತುಕತೆ ಮಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ, ಬ್ಲಾಕ್ ಅನ್ಬ್ಲಾಕ್ ಈ ಥರ ನಡೀತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವಾಂಟ್ಸ್ ಟು ಟೇಕ್ ಎನ್ ಆಕ್ಷನ್ ಟುವರ್ಡ್ಸ್ ದಿಸ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಆ್ಯಂಡ್ ದಿಸ್ ಪರ್ಸನ್ ಇಸ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತಾ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತೆ, ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿ ಬಿಲೀವ್ ಮಾಡಿ, ಯು ಹ್ಯಾವ್ ಟು ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನ ಚೂಸ್ ಮಾಡಿದಿರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವ ಥರ ಇದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಆಚೆಗೆ ಬರ್ತಾರ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. Okay. So about the card I have Ace of Pentacles. So garala second pile na illi choose madidra. I have Ace of Pentacles, tops, Knight of, King of Wands, Lover, Strength, 3 of Wands, 8 of Swords, Errant, 5 of Cups, Knight of Swords, Temperance, Tower. ಅದರ ಜೊತೆಗೆ ಐ ಹ್ಯಾವ್ 9 ಆಫ್ ವ್ಯಾಂಡ್ಸ್ ಜೊತೆಗೆ ಕಿಂಗ್ ಆಫ್ ಸೋರ್ಡ್ಸ್. ಓಕೆ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ, ಸೊ ಐ ಥಿಂಕ್ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಿದ್ರ ದಟ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮೂರನೇ ವ್ಯಕ್ತಿ ಅವರ ಫ್ಯಾಮಿಲಿ ಇದ್ದಾರೆ, ಅವರ ಫ್ಯಾಮಿಲಿ, ಅವರ ಗಂಡ ಹೆಣ್ಮಕ್ಳು, ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ನೋಡ್ತಾ ಇದ್ದೀನಿ. ದಿಸ್ ಪರ್ಸನ್ ಸಂಪ್ಲಿ ಅ ಫ್ಯಾಮಿಲಿ ಪರ್ಸನ್, ಒಂದು ಮದುವೆ ಆಗಿರುವಂಥ ವ್ಯಕ್ತಿಯ ಜೊತೆಗೆ ನೀವು ಕನೆಕ್ಷನ್ ಅಲ್ಲಿ ಬಂದಿದ್ರಾ. ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಸ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಕೊಟ್ರು ಕೂಡ ಅವರ ಫ್ಯಾಮಿಲಿನ ಅವರು ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಜೊತೆಗೆ ಯಾರು ಮದುವೆ ಆಗಿದಾರ ಅವರ ಜೊತೆನೂ ಕೂಡ ನಿಮ್ಮ ವ್ಯಕ್ತಿ ಪ್ರೀತಿ ಮಾಡಿನೇ ಮದುವೆ ಆದ್ರೆ. ಬಿಕಾಸ್ ಐ ಸ್ಟ್ರಾಂಗ್ ದಟ್ ಎನರ್ಜಿ, ಬಿಕಾಸ್ ಲವರ್ಸ್ ಇರೋದ್ರಿಂದ ಅವರ ಒಂದು ಅವರು ಕೂಡ ಪ್ರೀತಿ ಮಾಡಿನೇ ಮದುವೆ ಆಗಿದ್ದಾರೆ. ಆ್ಯಂಡ್ ಇವಾಗ ಅವರ ಜೀವನದಲ್ಲಿ ನೀವಿದ್ದೀರಾ. ಸೊ ಇವ್ರಿಗೆ ಆಯ್ಕೆ ಮಾಡ್ಕೊಳ್ಳಿ ಅಂತ ನೀವು ಆಪ್ಷನ್ಸ್ ಕೊಟ್ರೆ ಅಥವಾ ಅವರ ಜೀವನದಲ್ಲಿ ಅವರ ಸಿಚುಯೇಷನ್ ಹತ್ರ ಬಂದ್ರೆ ಅವರ ಹಸ್ಬೆಂಡ್ ಅವರ ಇವರು ಚೂಸ್
ಮಾಡ್ತಾರೆ ಅಂತಾನೆ ನಾನು ಹೇಳ್ಬೋದು. ಇಲ್ಲಿ ಫೂಲ್ ಆಗ್ತಾ ಇದ್ರ ಹೇಳ್ತೀನಿ. ಐ ಥಿಂಕ್ ತುಂಬಾ ಲಾಂಗ್ ಟೈಮ್ ಇಂದ ನೀವಿಬ್ರು ಯಾಕೆ ಮಾತಾಡ್ತಾ ಇಲ್ಲ, ಕಮ್ಯುನಿಕೇಟ್ ಆಗ್ತಾ ಇದೆ ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲ ಸರಿಯಾಗಿ, ನೀವಿಬ್ರು ಸರಿಯಾಗಿ ಮೀಟ್ ಮಾಡ್ತಾ ಇಲ್ಲ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ನಾಟ್ ಗಿವಿಂಗ್ ಅ ಪ್ರಾಪರ್ ಕಮಿಟ್ಮೆಂಟ್ ಟು ಯು. ಸೊ ನಿಮ್ಮ ವ್ಯಕ್ತಿ ಎಲ್ಲಿ ಬೇಜಾರಾಗ್ತಾರೆ, ಎಲ್ಲಿ ಅವ್ರ ಮನೇಲಿ ಏನಾದ್ರು ಜಗಳ ಆದ್ರೆ ಅವಾಗ ನಿಮ್ಮ ಹತ್ರ ಬರ್ತಾರೆ, ಬಿಟ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಐ ಡೋಂಟ್ ಫೀಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಫೀಲಿಂಗ್ ಫಾರ್ ಯು ಅಂತ ಹೇಳ್ಬೋದು. ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಆಗಿರ್ಲಿ, ಎಮೋಷನ್ಸ್ ಆಗಿರ್ಲಿ ಕಾಣಿಲ್ಲ. ಇಲ್ಲಿ ನನಗೇನು ಕಾಣಿಸ್ತಾ ಇದೆ, ಓನ್ಲಿ ಸಮ್ ಸಾರ್ಟ್ ಆಫ್ ಅಡ್ವಾಂಟೇಜಸ್. ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಇಸ್ ದ ಎನರ್ಜಿ ವೇರ್ ದ ಸೆಕ್ಸುವಲ್ ಅಟ್ರಾಕ್ಷನ್ಸ್ ಅಂಡ್ ಫಿಸಿಕಲ್ ಅಫೆಕ್ಷನ್ ಇದು ನಾನು ನೋಡ್ತಾ ಇದ್ದೀನಿ ನಿಮ್ಮಿಬ್ರ ಮಧ್ಯೆ. ಐ ಥಿಂಕ್ ದೆರ್ ಈಸ್ ದೈಹಿಕ ಸೆಳೆತ ಇದೆ ಬಿಟ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ. ಬಟ್ ಇಲ್ಲಿ ನೀವು ತುಂಬಾನೇ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿನ ಬಿಟ್ಟಿರೋಕ್ಕಾಗದೆ ಅವ್ರಿಗೋಸ್ಕರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಕೊಟ್ರು ಕೂಡ ಆ ಒಂದು ವ್ಯಕ್ತಿಗಳನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಬಟ್ ಇವಾಗ ನೀವ್ ಯೋಚನೆ ಮಾಡ್ಬೇಕಾಗತ್ತೆ ಗೈಸ್, ಬಿಕಾಸ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಗಾಟ್ ಮ್ಯಾರಿಡ್. ಅವ್ರ ಲೈಫಲ್ಲಿ ಇನ್ನೇನು ಇಲ್ಲ ಮಾಡೋದು. ಇವಾಗ ಐ ಥಿಂಕ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವ್ ಇನ್ನೂ ಮದ್ವೆ ಆಗಿಲ್ಲ, ಇನ್ನು ಮದ್ವೆ ಆಗ್ಬೇಕಾಗಿರೋರು ನೀವ್ ಯೋಚನೆ ಮಾಡಿ. ಐ ಥಿಂಕ್ ನನಗೂ ಕೂಡ ನಂಗೇನು ಕಾಣಿಸ್ತಾ ಇದೆ ಇಲ್ಲ ಅಂತಂದ್ರೆ ದೆರ್ ಈಸ್ ಸಮಥಿಂಗ್. ನಿಮ್ಮ ವ್ಯಕ್ತಿ ಜೊತೆಗೆ ಏನಕ್ಕೆ ಕನೆಕ್ಷನ್ ಅಲ್ಲಿ ಬಂದಿದ್ದೀರಾ, ಯಾಕೆ ಒಂದು ಮ್ಯಾರಿಡ್ ವ್ಯಕ್ತಿ ಜೊತೆಗೆ ಒಂದು ಸಂಬಂಧದಲ್ಲಿ ಬಂದಿದ್ದೀರಾ ಅಂತ ನಾನು ಹೇಳಿದ್ರೆ, ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸಮ್ ಸಾರ್ಟ್ ಆಫ್ ಕರ್ಮ. ನಿಮ್ಮ ಲೈಫಲ್ಲಿ ಒಂದು ಪಾಸ್ಟ್ ಲೈಫ್ ಇನ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಾರೆ. ದಿಸ್ ಪರ್ಸನ್ ಇಸ್ ಸಮಥಿಂಗ್ ಕಾರ್ಮಿಕ್. ಸೊ ಕಾರ್ಮಿಕ್ ಸಿಚುಯೇಷನ್, ಕಾರ್ಮಿಕ್ ರಿಲೇಶನ್ಶಿಪ್, ಕಾರ್ಮಿಕ್ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮ ಕರ್ಮದ ಫಲವನ್ನ ಆ ಒಂದು ವ್ಯಕ್ತಿ ಹಂಚ್ಕೊಂಡಿರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಾರೆ, ಬಿಟ್ರೆ ಅವರು ನಿಮಗೆ ಯಾವುದೇ ರೀತಿ ಒಳ್ಳೇದು ಮಾಡ್ಬೇಕಂತ ಬಂದಿಲ್ಲ. ಅಥವಾ ದಿಸ್ ಕನೆಕ್ಷನ್ ಸಮ್ ವಾಟ್ ತುಂಬಾನೇ ಅಂದ್ರೆ ತುಂಬಾನೇ ಎಷ್ಟೇ ಅವಾಯ್ಡ್ ಮಾಡಿದ್ರು, ಎಷ್ಟೇ ಇಗ್ನೋರ್ ಮಾಡಿದ್ರು ನಿಮ್ಮಿಬ್ರು ಮಧ್ಯ ತುಂಬಾನೇ ಆ ಒಂದು ಮ್ಯಾಗ್ನೆಟಿಕ್ ಪುಲ್ ಇರುತ್ತೆ. ಬಿಕಾಸ್ ದಿಸ್ ಕನೆಕ್ಷನ್ ಇಸ್ ಹ್ಯಾವಿಂಗ್ ಅ ಕಾರ್ಮಿಕ್. ಸೊ ಕಾರ್ಮಿಕ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರ್ತಾರೆ. ಸೊ ಕಂಪ್ಲೀಟ್ ಆದ್ಮೇಲೆ ಕಾರ್ಮಿಕ್ ಸಿಚುಯೇಷನ್ಸ್, ಕಾರ್ಮಿಕ್ ಸೈಕಲ್ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಹೇಳ್ದೆ ಕೇಳ್ದೆ ದಿಸ್ ಪರ್ಸನ್ ವಿಲ್ ಎಕ್ಸಿಟ್ ಇನ್ ಯೋರ್ ಲೈಫ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೀವು ಅವ್ರಿಗೋಸ್ಕರ ತುಂಬಾನೇ ಸುತ್ತಾಡ್ತಾ ಇದ್ದೀರಾ, ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲನೂ ಕೇಳ್ತಾ ಇದ್ದೀರಾ, ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದೀರಾ. ಎಲ್ಲಾನು ಕೂಡ ಒಂದು ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಅದೆಲ್ಲನೂ ಕೂಡ ಮಾಡ್ತಾ ಇದ್ರ. ಬಟ್ ಇಟ್ ಇಸ್ ನಾಟ್ ಗೋನ್ ಅ ವರ್ಕ್ ಫಾರ್ ಯು ಅಂತ ಹೇಳ್ಬೋದು. ಬಿಕಾಸ್ ಯು ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಲೈಫ್ ಇನ್ ಯುವರ್ ನಿಮ್ಮ ಫ್ಯೂಚರ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಲೈಫ್ ಇದೆ. ಡೋಂಟ್ ಸ್ಪಾಯಿಲ್ ಫಾರ್ ದಿಸ್ ಪರ್ಸನ್ ಅಂತ ನಾನು ಹೇಳ್ಬೋದು. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ಇಸ್ ಲೀಸ್ಟ್ ಬಾದರ್ ಟು ಯು. ಸೊ ಅವ್ರಿಗೆ ಬೇಕು ಅಂದಾಗ ಬರ್ತಾರೆ, ಬೇಡ ಅಂದಾಗ ನೀವು ಕೇಳಿದ್ರು ಕೂಡ ಅವರು ಏನು ಕೂಡ ರೆಸ್ಪಾನ್ಸ್ ಮಾಡದೆ ಹೊಟ್ಟೋಗ್ತಾರೆ. ದಿಸ್ ಪರ್ಸನ್ ಇಸ್ ನಾಟ್ ಸಮಥಿಂಗ್ ವೆರಿ ಒಪಿನಿಯೇಟೆಡ್ ಅಥವಾ ಯಾವುದೇ ರೀತಿ ಅವರು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ. ಸೊ ನಿಮ್ಮಿಂದ ಅಡ್ವಾಂಟೇಜ್ ಅವ್ರಿಗೇನೋ ಒಂದು ಲಾಭ ಇದೆ ಅದಕ್ಕೆ ಬರ್ತಾ ಇದ್ದಾರೆ, ಬಿಟ್ರೆ this person is not at all good for you, is not a he or she is not at all good one for you. I think this person wants they don't want you. ಸೊ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿಲ್ಲ. ಬಿಕಾಸ್ ಟವರ್ ಇದೆ, ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ಇಸ್ ಗೆಟಿಂಗ್ ಔಟ್ ಆಫ್ ದಿಸ್ ಕನೆಕ್ಷನ್. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಆಚೆ ಹೋಗ್ಬೇಕಂತ ಇದ್ದಾರೆ. ಸೊ ಅವರ ಸ್ಟ್ರೆಂತ್ ಅಲ್ಲಿ ಅವರ ಒಂದು ಫ್ಯಾಮಿಲಿನ ನಾನು ನೋಡ್ತಾ ಇದ್ದೀನಿ. ಏಸ್ ಆಫ್ ಪೆಂಟಿಕಲ್ಸ್ ಇದೆ. ದಿಸ್ ಪರ್ಸನ್ ಇಸ್ ಸಮಥಿಂಗ್ ಅವರು ಒಂದು ಫಿನಾನ್ಷಿಯಲಿಗೋಸ್ಕರ ಅಥವಾ ನಿಮ್ಮಿಂದ ಏನಾದ್ರೂ ಒಂದು ಪಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಇದ್ದಾರೆ, ಬಿಟ್ರೆ ಸೊ ಐ ಥಿಂಕ್ ಕಿಂಗ್ ಆಫ್ ವ್ಯಾಂಡ್ಸ್ ದಿಸ್ ಆರ್ ಸಮಥಿಂಗ್ ವೆರಿ ಅಡ್ವಾಂಟೇಜಸ್. ನಿಮ್ಮಿಂದ ಏನೋ ಲಾಭ ಇದೆ ಅದಕ್ಕೆ ನಿಮ್ಮ ಲೈಫಲ್ಲಿ ಇದ್ದಾರೆ. ಒಂದ್ಸತಿ ಆ ಲಾಭ ಇಲ್ಲ ಅಂತಂದ್ರೆ ದಿಸ್ ಪರ್ಸನ್ ವಿಲ್ ನಾಟ್ ಲೀವ್ ಲಾಂಗರ್ ಟು ಇನ್ ಯೋರ್ ಕನೆಕ್ಷನ್. ಸೊ ಏಸ್ ಆಫ್ ಸೋರ್ಸ್ ಇದೆ. ತುಂಬಾನೇ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾರೆ, ತುಂಬಾನೇ ನಿಮ್ಮನ್ನ ಐ ಥಿಂಕ್ ಡಾಮಿನೆಂಟ್ ಮಾಡ್ತಾರೆ. ನಾನು ಹೇಳಿದ್ ನೀನ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಾನು ನಿನ್ನ ಲೈಫಲ್ಲಿ ಇರೋದ್ರ ಸಮ್ ಸಾರ್ಟ್ ಆಫ್ ಎನರ್ಜೀಸ್ ಐ ಆಮ್ ಗೆಟಿಂಗ್ ಹಿಯರ್. ಅಂಡ್ ಟೆಂಪರೆನ್ಸ್ ಇದೆ. ಸೊ ಯು ಹ್ಯಾವ್ ಟು ಹೀಲ್ ದಿಸ್ ಕನೆಕ್ಷನ್. ಅಂದ್ರೆ ಈ ಒಂದು ಕನೆಕ್ಷನ್ ಇಂದ ನೀವು ಆಚೆಗೆ ಬರಬೇಕು, ನೀವು ಹೀಲ್ ಆಗಬೇಕು. ಸೊ ನಿಮ್ಮ ವರ್ತ್ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ವರ್ತ್ ಫಾರ್ ಯು ಅಂತ ಹೇಳ್ಬೋದು. ಸೊ ಏರೋಫೆಂಟ್ ಇದೆ. ಅವ್ರಿಗೂ ನಿಮಗೂ ತುಂಬಾನೇ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಲಾಟ್ಸ್ ಆಫ್ ಟ್ರೆಡಿಷನಲ್ ಪದ್ಧತಿ, ಅವರ ಪದ್ಧತಿನೇ ಬೇರೆ, ನಿಮ್ಮ ಪದ್ಧತಿನೇ ಬೇರೆ, ಇದೆಲ್ಲಾನು ಕೂಡ ನೋಡ್ತಾ ಇದ್ದೀನಿ. ಬಟ್ ಹಿಯರ್ ಯು ಆರ್ ಸಫರಿಂಗ್. ಸೊ 8 ಆಫ್ ಸೋರ್ಸ್ ಇದೆ. ಯು ಆರ್ ಸಫರಿಂಗ್ ಅಟ್ ಎಂಡ್ ಆಫ್ ದಿ ಡೇ. ಅವ್ರು ಸಫರ್ ಮಾಡ್ತಾ ಇಲ್ಲ, ಯು ಆರ್ ಸಫರಿಂಗ್. ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದಟ್ ಪರ್ಸನ್, ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಗಿವಿಂಗ್ ಎನಿ ಇಂಪಾರ್ಟೆನ್ಸ್ ಟು ಯು. ಬಟ್ ನೀವು ಅವರೇ ಬೇಕಂತ ಕೂತಿದ್ದೀರಾ. ಬಟ್ ದಿಸ್ ಪರ್ಸನ್ ಇಸ್ ಲೀಸ್ಟ್ ಬಾದರ್ಡ್ ಟು ಯು ಅಂತ ಹೇಳ್ಬೋದು. ಸೊ ಥಿಂಕ್ ಬಿಫೋರ್ ದಿಸ್
ಪರ್ಸನ್ ನಿಮಗೆ ಈ ಒಂದು ವ್ಯಕ್ತಿಗೋಸ್ಕರ ಏನಾದ್ರು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಥಿಂಕ್ ಇಟ್ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿನ ನೀವು ಅಷ್ಟೊಂದು ಬ್ಲೈಂಡ್ ಆಗಿ ನಂಬೋದು ಅಷ್ಟು ಸರಿ ಇಲ್ಲ ಅಂತ ಹೇಳ್ಬೋದು. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಅವ್ರು ಆಚೆಗೆ ಬರ್ತಾ ಇಲ್ಲ, ನೀವು ಥರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬರಬೇಕು. ನೀವು ಈ ಒಂದು ವ್ಯಕ್ತಿಯಿಂದ ಆಚೆಗೆ ಬಂದು ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾ ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.